ಆಘಾತಕಾರಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಈ ಡ್ರಗ್ಸ್ ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಇದೇ ಡ್ರಗ್ ಮಾಫಿಯಾ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರ ಸಾರಿದ್ದು ರಾಜಧಾನಿ ಬೆಂಗಳೂರಲ್ಲಿ ಗಾಂಜಾ ದಂಧೆ ಹೇಗೆ ಹರಡ್ತಾ ಇದೆ ಎಂಬುದನ್ನ ನಟ ದುನಿಯಾ ವಿಜಯ್ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಒಂದು ದೃಶ್ಯ ತೋರಿಸ್ತೀನಿ. ಇದು ನಾವೇ ಮಾಡಿಕೊಂಡಂತ ತಪ್ಪು. ಒಂದು ದೃಶ್ಯ, ಧೈರ್ಯ ಇದ್ರೆ ದಮ್ಮಿದ್ರೆ ಈ ದೃಶ್ಯವನ್ನ ಸರ್ಕಾರ ನೋಡಬೇಕು, ಮನೆಯವರು ಕೂಡ ನೋಡಬೇಕು. ಈ ದೃಶ್ಯ ನೋಡಿ. ಇದೇನ್ ನೀವು ಇವ್ರ ಕೈ ನೋಡ್ತಾ ಇದ್ದೀರಾ, ಈ ಕೈಯಲ್ಲಿ ಏನಾಗಿದೆ ಅಂದ್ರೆ ಈ ಡ್ರಗ್ಸ್ ತಗೊಳ್ಳೋದ್ರಿಂದ ಈ ಇಂಜೆಕ್ಷನ್ಸ್ ಸಿರಿಂಜ್ ಗಳನ್ನ ತಗೊಂಡ್ತಾರೆ ಗೊತ್ತಾ. ಮೆಡಿಕಲ್ ಅಲ್ಲಿ ಹೋಗಿ ಒಂದು ಟ್ಯಾಬ್ಲೆಟ್ ನ ತಗೊಂಡು ಅದನ್ನ ಬಿಸಿ ಮಾಡಿ ಅದನ್ನ ಒಂದು ಸಿರಿಂಜ್ ಆಗಿ ಮಾಡಿ ಅದನ್ನ ತಗೊಂತಾರೆ. ಆ ನರದಲ್ಲಿ ಹೋಗೋ ಜಾಗದಲ್ಲಿ ಪಕ್ಕದಲ್ಲಿ ಮಾಂಸಕ್ಕೆ ಹೋಗಿ ನೋಡಿ ಇಷ್ಟೆಲ್ಲ ಎಫೆಡ್ ಆಗಿದೆ. ಮಾಂಸ ಎಲ್ಲ ಹೋಗಿ ಅಲ್ಲಿ ಒಳಗೆ ಮೂಳೆ ಕಾಣಿಸ್ತಾ ಇದೆ. ತಾವೆಲ್ಲ ನೋಡ್ಬೇಕು. ಮೆಡಿಕಲ್ಗಳಲ್ಲಿ ಯಾವ ರೀತಿ ಮಾರಾಟ ಮಾಡ್ತಾರೆ ಇದ್ರ ಬಗ್ಗೆ ಹೇಳ್ತೀನಿ. ಅದಾದ ನಂತರ ದುನಿಯಾ ವಿಜಯ್ ಕೆಲವು ಅತ್ಯದ್ಭುತವಾದಂತ ಸ್ಟಿಂಗ್ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. पापा क्या कर रहे हैं? पापा मेरा सिविल इंजीनियर है. एक बात बोलो, आपने जो कौन सा सब्सटेंस यूज कर रहा था? मेडिसिन लिया इधर आके. कौन सा मेडिसिन? टाइडल. ओके, टाइडल कितना ले रहा था? मैं 1 day में 2. ओके, टाइडल किधर से ले रहा था? वो कितना देता था आपने टाइडल को? एक टेबलेट का 140. 140. अगर ज्यादा हो गया तो कितना देता था? कौन बेच रहा था आपको? 1400. वो नहीं मालूम मुझे. HIV इन्फेक्टेड हो? कौन मैं? हाँ. कैसे हुआ वो? इंजेक्शन ले लेके 3 years से कंटिन्यू इंजेक्शन ले रही थी ना, इसलिए. वो जो एक ही नीडल में डाल रहा था? एक ही नीडल को उधर ज्यादा नीडल नहीं मिलता है उधर. डॉक्टर देने के लिए नहीं मानते उधर. तो एक ही नीडल को हम लोग 1 day यूज करते थे. वैसे हो के HIV हो गया. कैसा HIV? मतलब कुछ, आई एम सॉरी बेटी, कोई रिलेशनशिप में था कि वो वैसा हो गया इन्फेक्शन? फिजिकल का वजह से नहीं हुआ, वो इंजेक्शन का वजह से. मैं ये सब पूछ रहा हूँ कि एक ही निडले में आप ही ले रहे से कैसा वो HIV इन्फेक्ट हो जाता है? क्योंकि 2-3 ब्लड लेके डालते हैं ना, उसे क्लीन से वॉश नहीं करने से भी वो सारा होता है. एंड 1 ही निडल को बार बार यूज करने से HIV आने का जल्दी होता है. अच्छा, आपको कैसा पता चला कि आप HIV हो? इधर आने के बाद चेक. ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ, HIV ಸೆಕ್ಷುವಲ್ ಡಿಸೀಸ್ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಹಂಗಲ್ಲ. ಒಂದೇ ಸಿರಿಂಜ್ಗಳನ್ನು ಪದೇ ಡ್ರಗ್ಸ್ಗೆ ಬಳಸುವಂಥ ಸಿರಿಂಜನ್ನು ಪದೇ ಬಳಸುವ ಕಾರಣಕ್ಕೂ ಕೂಡ ಬರ್ತಾ ಇದೆ. ನಾನೀಗ ನೇರ ಸಂಪರ್ಕದಲ್ಲಿದ್ದಾರೆ ದುನಿಯಾ ವಿಜಯ್. ಹೆಂಗೆ ಇದೆಲ್ಲ ನಿಜವಾಗ್ಲೂ ಕೇವಲ ಸ್ಲಮ್ ಏರಿಯಾಗಳಲ್ಲಿ ಮಾತ್ರ ಆಗತ್ತಾ? ಎಲ್ಲ ಕಡೆ ಆಗತ್ತಾ? ನೀವು ಬೇರೆ ಕಡೆ ಹೋಗಿರ್ತೀರಿ, ಏನು ಹೇಳಕ್ಕೆ ಬಯಸ್ತೀರಿ ರಾಜ್ಯದ ಜನರಿಗೆ ವಿಜಯ್? ತುಂಬ ಥ್ಯಾಂಕ್ಸ್ ಶೆಟ್ರಿ, ನಾನು ಕರೆದಿದ್ದಕ್ಕೆ. ಇವತ್ತೇನು ನಾನು ಭೀಮಾ ಸಿನಿಮಾ ಮಾಡಿದ್ದೀನಿ, ಅದು ಮಾಡೋಕ್ಕೆ ಮುಂಚೆ ನಾನು ಹುಡುಕಿದಂಥ ಸಬ್ಜೆಕ್ಟ್ನಲ್ಲಿ ನನಗೆ ಕಾಣಿಸಿದಂಥ ಅಷ್ಟು ಅನಾಹುತಗಳಿವೆಲ್ಲವನ್ನು ಇನ್ನೂ ಒಂದಷ್ಟು ಮಾಹಿತಿ ಇಟ್ಟಿದ್ದೀನಿ. ಇವತ್ತು ಲೇಟೆಸ್ಟಾಗಿ ಹೈಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಮತ್ತು VIP ಮಕ್ಕಳು, ಸೆಲೆಬ್ರಿಟಿ ಮಕ್ಕಳು ಎಲ್ಲರೂ ಸೇರಿ ತಗೋತಾ ಇರೋಂಥ ವೆರಿ ಕಡಿಮೆ ಬೆಲೆಗೆ ಸಿಗುವಂಥ ಒಂದು ಮಾತ್ರೆ ಆಲ್ರೆಡಿ ಎಲ್ರಿಗೂ ಸಿನಿಮಾಲ್ಲೂ ಕೂಡ ಹೇಳಿದ್ದೀನಿ. ಟೈಡಲ್ ಅನ್ನೋ ಒಂದು ಮಾತ್ರೆ, ಇದು ಕ್ಯಾನ್ಸರ್ ಪೇಷಂಟ್ಸ್ಗೆ ಕೊಡುವಂಥ ಮಾತ್ರೆ. ಹೈಸ್ಕೂಲ್ ಮಕ್ಕಳೇ ಶುರು ಮಾಡಿದ್ದಾರೆ, 13 ಇಂದ 14 ವರ್ಷದ ಮಕ್ಕಳೀಗ ಶುರು ಮಾಡಿದ್ದಾರೆ. ಈಗೇನು ತಾವು ಆ ಕೈನ ನೋಡಿದ್ರಿ, ಅದು ಆಲ್ಮೋಸ್ಟ್ ಕೊಳ್ತೋಗಿರೋ ಕೈ ಅದು. ಇದರ ಜೊತೆಗೆ ಇವತ್ತು HIV ಜಾಸ್ತಿ ಆಗಿದೆ ಈ ಮಾತ್ರೆಯಿಂದ. ಅಂದರೆ ಈಗ 5 ಜನ ಹುಡುಗರು ಸೇರಿಕೊಂಡು ಮಾತ್ರೆಗೆ ದುಡ್ಡನ್ನ ಏನು 20 ರೂಪಾಯಿ 30 ರೂಪಾಯಿ ಮಾತ್ರೆಗೆ 2,500 3,000 ಕೊಟ್ಟು ಯಾರೋ ದಳ್ಳಾಳಿ ಈ ಥರ ತೊಗೊಂಡು ಬಂದಮೇಲೆ ಅವ್ರಿಗೆ ಸಿರಿಂಜ್ ತೊಗೊಳಕ್ಕೆ ಕಷ್ಟ ಆಗುತ್ತೆ. ಆ ಒಂದು ಸಿರಿಂಜಿನ ಉದಾಹರಣೆಗೆ 6 ಮಾತ್ರೆ ಇದ್ದರೆ ಇದರಲ್ಲಿ ಒಂದು 5 ಜನ ಒಂದೇ ಸಿರಿಂಜಲ್ಲಿ ತೊಗೋತಾರೆ. ಈ ಥರ ಸ್ಪ್ರೆಡ್ ಆಗಿರೋದು ಮಕ್ಕಳಲ್ಲಿ HIV ಶುರುವಾಗಿದೆ, ಹೆಣ್ಣು ಮಕ್ಕಳಿಗೆ HIV ಶುರುವಾಗಿದೆ. ನನ್ನ ನೇರ ಪ್ರಶ್ನೆ ಮತ್ತು ಒಂದು ಬೇಡಿಕೆ ಏನು ಅಂದರೆ, ತಾವೆಲ್ಲರೂ ಸೇರಿ ನನ್ನ ಜೊತೆ ಕೈ ಜೋಡಿಸಿ ನಮ್ಮ ಕೈಲಿ ಆದಷ್ಟು ಈ ಮಾಫಿಯಾನ ಹಿಡಿದು ನಾವು ಹೊರಗಡೆ ಹಾಕದೆ ಹೋದರೆ ನಮಗೆ ಇನ್ನು 5 ವರ್ಷದಲ್ಲಿ ಮಿನಿಮಮ್ 40-50% ಮಕ್ಕಳಿಗೆ HIV ಆಗಿ ತೀರೋಗ್ತಾರೆ. ನನಗೆ ತುಂಬ ನೋವಿದೆ. ನಾನು ಯಾವಾಗಲೂ ಪ್ರಶ್ನೆ ಅದೇ ಕೇಳ್ತೀನಿ, ಇದ್ರ ಹುಡುಕಾಟ ಮಾಡಿದಾಗ ಯಾವ ಏರಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತು, ಪೆಡ್ಲರ್ಗಳು ಯಾರು ಅಂತಲೂ ನನಗೆ ಗೊತ್ತು. ನನಗೊಂದೇ ಆಶ್ಚರ್ಯ ಆಗಿದ್ದು,
ಸ್ಟೇಷನ್ಗೆ ಇನ್ಫಾರ್ಮೇಷನ್ ಇದೆಯೋ ಇಲ್ವೋ, ಅಥವಾ ಇದ್ರೂ ಮಾಡ್ತಾ ಇಲ್ವೋ, ಅಥವಾ ಹಿಂದೆಗಡೆ ಆ ಏರಿಯಾದ ಕಾರ್ಪೊರೇಟರ್ಗಳು ಏನು ಮಾಡ್ತಾ ಇದ್ದಾರೆ, ಆ ಏರಿಯಾಗಳ ಕಾರ್ಪೊರೇಟ್ರಿಗೆ ಯಾಕೆ ಅದ್ಯಾಕೆ ಅವ್ರ ಕಿವಿಗೆ ಬಿದ್ದಿಲ್ಲ? ಯಾಕೆಂದರೆ ಯಾವಾಗಲೂ ಪಕ್ಷ ಯಾವುದೇ ಆಗಲಿ, ನಾನು ಯಾವ ಪಕ್ಷಕ್ಕೂ ಈ ವಿಷಯದಲ್ಲಿ ಸಪೋರ್ಟ್ ಮಾಡಲ್ಲ. ಪಕ್ಷ ಯಾವುದೇ ಆಗಲಿ, ಇಲ್ಲಿ ಮಕ್ಕಳ ಜೀವನ ಇಲ್ಲಿ, ಪಕ್ಷ ಯಾವುದೇ ಆಗಿರಲಿ, ಪರ ಆಗಲಿ ವಿರೋಧ ಆಗಲಿ, ನಿಮ್ಮ ಕಿವಿಗೆ ಬಿದ್ದಾಗ ನೀವು ಯಾರೂ ಆ್ಯಕ್ಷನ್ ತಗೋತಾ ಇಲ್ಲ. ಹಿಂಗಾಗಿ ಕಾರ್ಪೊರೇಟ್ರ್ಗಳಲ್ಲಿ ನನ್ನ ನೇರ ಬೇಡಿಕೆ ಇದೆ, ಮತ್ತು ನೇರ ನಿಮಗೋಸ್ಕರ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಏರಿಯಾ ಮಕ್ಕಳುಗಳನ್ನ ಕಾಪಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಯಾಕೆಂದರೆ ನಿಮಗೆ ಗೊತ್ತಿಲ್ಲದಿರೋ ಸ್ಟೇಷನ್ ಇರಲ್ಲ, ಸ್ಟೇಷನಲ್ಲಿ ಬರುವಂಥ ಯಾರೇ ಅಧಿಕಾರಿ ಆಗಿರಲಿ, ಅದು ನಿಮ್ಮಗಳ ಜೊತೆಯಲ್ಲಿ ಅವರು ನಿಂತಿರ್ತಾರೆ ಯಾವಾಗಲೂ ಆ ಕ್ಷೇತ್ರದ ಸೇವೆ ಮಾಡೋಕ್ಕೆ ಅಧಿಕಾರಿಗಳು. ಅವರ ಗಮನಕ್ಕೆ ಬಂದು ಕೂಡ ಇದು ತೇಲಿ ಹೋಗಿದೆ ಅನ್ನೋ ಮಾಹಿತಿ ಎಲ್ಲ ಕಡೆ ಓಡಾಡ್ತಾ ಇದೆ. ಆದರೆ ಇವತ್ತು ಕರ್ನಾಟಕದಲ್ಲಿ ಕ್ಯಾನ್ಸರ್ಗಿನ್ನ ಅತಿ ಹೆಚ್ಚು ಹಬ್ಬಿರುವಂಥ ಒಂದು ಕಾಯಿಲೆ ಈ ಟೈಡಲ್ ಅನ್ನೋ ಮಾತ್ರೆ. ಈ ಟೈಡಲ್ ಮಾತ್ರೆ ತೊಗೊಂಡು ಹಾಳಾಗಿ ಹೋಗಲಿ, ಮಕ್ಕಳಿಗೆ HIV ಬರ್ತಾ ಇದೆ, ಅದಕ್ಕೆ ಯಾರು ಹೊಣೆ ಅಂತ ನಾನು ಕೇಳ್ತಾ ಇದ್ದೀನಿ. ನೋಡಿ, ಆ ರೈತರು ಬೋರ್ವೆಲ್ಗಳನ್ನು ಕೊರೆಸಿ ಫಲವತ್ತಾದ ಭೂಮಿಯಲ್ಲಿ ಕೃಷಿಯನ್ನ ಮಾಡ್ತಾ ಇದ್ರು. ಆದರೆ ಆ ಫಲವತ್ತಾದ ಜಮೀನಿನ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದ್ದು. ಇದರಿಂದಾಗಿ ಅನ್ನದಾತರೆಲ್ಲ ಕೆರಳಿ ಕೆಂಡವಾಗಿದ್ದಾರೆ. ಬೀದಿಗಿಳಿದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ, ಆ ಕುರಿತ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬರೋಣ. ರೈತರ ಹೋರಾಟಕ್ಕೆ ಬ್ರೇಕ್ ಹಾಕಿದ ಕಾಕಿ, ರಸ್ತೆ ಬಂದ್ ಮಾಡಿ ಅನ್ನದಾತರ ಆಕ್ರೋಶ. ಕಳ್ರ ನಾವೇನ್ ದೊರಡೆ ಕೊಡ್ರ ನಮ್ಮನ್ನ ಈ ರೀತಿ ಗೋಳೈಕೊಂತ ಇದ್ದಾರೆ ರೈತರು ದೇಶದ ಬೆನ್ನೆಲುಬು ಅಂತ ಹೇಳಿ ಶಿಷ್ಟದ ಭಾಷಣ ಬಿಗಿತಾರಲ್ಲ, ನಮ್ಮ ರೈತರಿಗೆ ಎಲ್ಲಿ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ? ಕೇಳಿಸ್ಕೊಂಡ್ರಲ್ವಾ ಈ ರೈತ ಮಹಿಳೆಯ ಮಾತನ್ನೊಮ್ಮೆ? ನಾವೇನ್ ದರೋಡೆಕೋರರ ಇಲ್ಲ ಕಳ್ಳರ? ನಮ್ಮನ್ಯಾಕೆ ಈ ಅಧಿಕಾರಿಗಳು ತಡೆಯುತ್ತಿದ್ದಾರೆ ಅನ್ನೋ ಆಕ್ರೋಶದ ಧ್ವನಿಯನ್ನ ಅಂದ ಹಾಗೆ ಸರ್ಕಾರ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾವಿರಾರು ಎಕರೆ ರೈತರ ಭೂಮಿಯನ್ನ ಕೆಎಐಡಿಬಿ ಭೂಸ್ವಾಧೀನ ಪಡಿಸಿಕೊಂಡಿದೆ. ಇದೀಗ ಕೆಎಐಡಿಬಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕಾಲಿಟ್ಟಿದ್ದು ಶಿಡ್ಲಘಟ್ಟದ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ರೈತರ ಭೂಮಿಯನ್ನ ಸ್ವಾಧೀನಕ್ಕೆ ಮುಂದಾಗಿದ್ದು ಇದು ಅನ್ನದಾತರ ಕೋಪಾಗ್ನಿಗೆ ಕಾರಣವಾಗಿದೆ. ಏನು ಕಳ್ಳರ ಸಂತೆ ಅಂತ ಏನು ಕರೀತೇವೆ ನಾವು ರೈತರು, ಕೆಐಡಿಬಿನವರು ಏನು 2823 ಎಕರೆ ಜಮೀನನ್ನು 13 ಹಳ್ಳಿಗಳಲ್ಲಿರುವಂಥ ಜಮೀನು ಇವತ್ತು ಕೈಗಾರಿಕಾ ಮಾಡಲಿಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ. ಇದನ್ನು ಖಂಡಿಸಿ ಈಗಾಗಲೇ ನಾವು ಅನೇಕ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಟ್ರ್ಯಾಕ್ಟರ್ಗಳ ಮುಖಾಂತರ ಮುತ್ತಿಗೆಯನ್ನು ಹಾಕಿದ್ದೇವೆ. ಇನ್ನು ಕೆಐಎಡಿಬಿ ವಿರುದ್ಧ ಸಿಡಿದೆದ್ದಿರೋ 13 ಹಳ್ಳಿಗಳ ರೈತರು ಬೆಂಗಳೂರಿನ ಖನಿಜ ಭವನದ ಮುಂದೆ ಪ್ರತಿಭಟನೆ ನಡೆಸಲು ಮುಂದಾಗಿದ್ರು. ಜಂಗಮಕೋಟೆ ಕ್ರಾಸ್ ಬಳಿ ಭಾರಿ ಪ್ರತಿಭಟನೆ ಮಾಡಲಾಯಿತು. ನಾವೇನ್ ಕಳ್ರ ನಾವೇನ್ ದೊರಡೆ ಕೊಡ್ರ ನಮ್ಮನ್ನ ಈ ರೀತಿ ಗೋಳೈಕೊಂತ ಇದ್ದಾರೆ ರೈತರು ದೇಶದ ಬೆನ್ನೆಲುಬು ಅಂತ ಹೇಳಿ ಶಿಷ್ಟದ ಭಾಷಣ